ಆಗಿದೆ ಬಿಜೆಪಿ ಕಾಲದಲ್ಲಿ ಅಂತ ಆರೋಪ ಮಾಡಿದ್ರು. ಅದು ಬಿಜೆಪಿ ಅವರು ಹೇಳ್ತಾ ಇರೋದೇನಂತಂದ್ರೆ ಯತ್ನಾಳ್ ಅವರು ಕಾಂಗ್ರೆಸ್ ಸರ್ಕಾರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ ಈ ರೀತಿ ಯತ್ನಾಳ್ ಅವರು ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡಿದ್ರೆ ನಿಮಗೆ ಕಳೆದ 5 ವರ್ಷದಿಂದ ಯತ್ನಾಳ್ ಅವರು ನಿಮ್ಮ ಮೇಲೆ ಬಾಂಬ್ ಉಗಿತಾನೆ ಇದ್ದಾರೆ. ಒಂದಾದ್ಮೇಲೆ ಎಷ್ಟು ದುರ್ಬಲ ಆಗಿದೆ ಬಿಜೆಪಿ ಅಂದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಇವ್ರಿಗೆ ಧೈರ್ಯ ಇಲ್ಲ. ನಿನ್ನೇನು ಮೀಟಿಂಗ್ ಮಾಡಿದ್ರು ಕೋರ್ ಕಮಿಟಿ. ಆ ಕೋರ್ ಕಮಿಟಿಯಲ್ಲಿ ಎಲ್ಲರೂ ತಿಳ್ಕೊಂಡಿದ್ರೆ ಆ್ಯಕ್ಷನ್ ತೊಗೋತಾರ ಅಂತೇಳಿ. ನಿಮ್ಮ ದೌರ್ಬಲ್ಯ ಅದು. ಅಂದರೆ ನಿಮ್ಮ ಏನೋ ಸತ್ಯ ಇರ್ಬೋದು ಯತ್ನಾಳ್ ಅವ್ರು ಹೇಳಿದ್ದೆ ಎಲ್ಲನೂ ಕೂಡ. ಅದಕ್ಕೆ ಹೆದರ್ತಾ ಇದ್ದೀರಿ ನೀವು ಆ್ಯಕ್ಷನ್ ತೊಗೊಳಕ್ಕೆ. ಯತ್ನಾಳ್ ಅವ್ರು ಏನೆಲ್ಲ ಹೇಳಿದ್ದಾರೆ ಕಳೆದ 5 ವರ್ಷದಲ್ಲಿ, 5 ವರ್ಷ 3 ತಿಂಗಳು 4 ತಿಂಗಳು 5 ವರ್ಷ 5.5 ವರ್ಷದಲ್ಲಿ ಏನೇನು ಯತ್ನಾಳ್ ಹೇಳಿದ್ದಾರೆ ಎಲ್ಲ ಸತ್ಯ ಇದೆ. ಅದಕ್ಕೆ ಬಿ ಜೆ ಪಿಯವರು ಹೆದರ್ಕೊಂಡಿದ್ದಾರೆ. ಕಾಂಗ್ರೆಸ್ ಏಜೆಂಟ್ ಪ್ರಶ್ನೆ ಬಂದಿಲ್ಲ ಅದು. ಇವರು ಬಿ ಜೆ ಪಿಯವರು ಅವರ ದೌರ್ಬಲ್ಯಗಳೇನಿದ್ದಾವೆ ಅದೆಲ್ಲ ಯತ್ನಾಳ್ ಅವ್ರ ಕಡೆ ಇದೆ ಅಂತ ಅನಿಸ್ತದೆ ಇದು ನೋಡಿದರೆ. ಯಾಕಂದ್ರೆ ಅವ್ರ ಬಗ್ಗೆ ಆ್ಯಕ್ಷನ್ ಯಾಕೆ ತಗೋತಾ ಇಲ್ಲ? ಹೌದಪ್ಪ ಅವ್ರು ಕಾಂಗ್ರೆಸ್ ಏಜೆಂಟ್ ಇದ್ದರು ಅಂತ ಕೊಡ್ರಿ, ನೀವು ಆ್ಯಕ್ಷನ್ ತೊಗೊಳಕ್ಕೆ ನಿಮ್ಗೆ ಇರ್ತದೆ. ಅಂದರೆ ಬಿ ಜೆ ಪಿಯವರ ವೀಕ್ನೆಸ್ ಎಲ್ಲ ಯತ್ನಾಳ್ ಹತ್ರ ಇದೆಯಂತ ಸರ್? ನನಗೆ ಗೊತ್ತಿಲ್ಲ, ಮತ್ತು ಆ್ಯಕ್ಷನ್ ತೊಗೊಳಿಕ್ಕೆ ಹಂಗೆ ಅನಿಸ್ತದೆ. ಸರ್ ಈಗ ಯತ್ನಾಳ್ ಅವರು ಅದೇ ಕಾಂಗ್ರೆಸ್ ಏಜೆಂಟ್ ಪ್ರಶ್ನೆ ಇಲ್ಲ, ಕಾಂಗ್ರೆಸ್ಗೂ ಯತ್ನಾಳ್ಗೂ ಸಂಬಂಧ ಇಲ್ಲ. ಸರ್ ಈಗ ಯತ್ನಾಳ್ ಅವರು ಆರೋಪ ಮಾಡ್ತಾ ಇದ್ದಾರೆ ಅವ್ರ ಹತ್ರ ದಾಖಲೆ ಇರ್ಬೋದು, ಆ ಕಾರಣಕ್ಕೋಸ್ಕರ ಆಕ್ಷನ್ ತಗೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೆ ಸರ್ಕಾರದ ಒಳಗಡೆಗೆ ಒಂದಷ್ಟು ದಾಖಲೆಗಳಂತೂ ಇದ್ದೇ ಇರ್ತವೆ ಸರ್. ಹಿಂದಿನ ಕಾಲದಲ್ಲಿ ಏನೇನಾಗಿತ್ತು ಅನ್ನೋಂಥದ್ದು ಆ ಥರದ್ದು ಸರ್ಕಾರದ ಹತ್ರ ಏನೋ ದಾಖಲೆ ಇದೆಯಾ ಸರ್? ಸರ್ಕಾರ ನಾನು ಹೇಳ್ತಾ ಇದ್ದೀನಲ್ಲ, ಈಗಾಗಲೇ ಫ್ಲೋರ್ ಆಫ್ ದ ಹೌಸನ್ನು ಕೂಡ ಹೇಳಿದ್ದೀವಿ, ತನಿಖೆನೂ ಕೂಡ ಮಾಡ್ತಾ ಇದ್ದೀವಿ. ಈಗ ಈ ಕೊರೋನಾ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನು ಬೇರೆ ಏನು ಹಗರಣಗಳಾಗಿದ್ದಾವೆ, ಆ ಎಲ್ಲ ಕೊರೋನಾ ಹಿಡ್ಕೊಂಡು ಎಲ್ಲವನ್ನು ಕೂಡ ಸರ್ಕಾರ ಈಗ ಅದನ್ನು ತನಿಖೆ ಮಾಡ್ತಾ ಇದ್ದೀವಿ. ಆ ತನಿಖೆಯಲ್ಲಿ ಸತ್ಯಾಸತ್ಯ ಹೊರಗೆ ಬರ್ತದೆ. ಸರ್ಕಾರ ಸುಮ್ಮನೆ ಕೂತಿಲ್ಲ. ಬಿ ಜೆ ಪಿ ಅವಧಿಯಲ್ಲಿ ಏನೇನು ಆಗಿದಾವೆ ಅವೆಲ್ಲವನ್ನ ನಾವು ಇದು ಮಾಡ್ತೇವೆ. ವಿಶೇಷವಾಗಿ ಕೊರೋನಾದಲ್ಲಿ ಆಗಿರುವಂಥ ಅವ್ಯವಹಾರಗಳಿದ್ದಾವೆ ಅವೆಲ್ಲವನ್ನು ಬಯಲಿಗೆಳಿತೀವಿ. ಸರ್ ಈಗ ನಿನ್ನೆ CM ಸಿದ್ದರಾಮಯ್ಯ ಅವರು ಒಂದು ಸಭೆಯನ್ನು ಮಾಡಿದ್ದಾರೆ ಕನ್ನಡದ ವಿಚಾರದಲ್ಲಿ. 60-40 ಅನುಪಾತದಲ್ಲಿ ಎಲ್ಲ ನಾಮಫಲಕಗಳನ್ನು ಹಾಕಬೇಕು ಅಂತ. ನಿಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಅದನ್ನು ಈಗ ನೀವು ಪೇಪರ್ನಲ್ಲಿ ಓದಿದಿರಲ್ಲ, ನಮ್ಮ ಜಿಲ್ಲೆಯಲ್ಲಿ ಸ್ಯಾಟಿಸ್ಫ್ಯಾಕ್ಟರಿ ಇದೆ ಅಂತೇಳಿ, ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಎಲ್ಲ ಭಾಳ ಅರಿವು ಮೂಡಿಸುವಂಥ ಕೆಲಸ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಏನೂ ಸಮಸ್ಯೆ ಇಲ್ಲ. ಅದಾಗಿಯೂ ಕೂಡ ಇವತ್ತು ನಾವು ಕನ್ನಡ ನಾಡಿದ್ದೀವಿ, ಎಲ್ಲರೂ ಕೂಡ ಕನ್ನಡದ ನಾಮಫಲಕವನ್ನು ಹಾಕಲೇಬೇಕು, ಅದ್ರಾಗ ಎರಡು ಮಾತಿಲ್ಲ. ಆದರೆ ಕಾನೂನನ್ನ ಕೈಗೆ ತಗೊಳ್ಳುವಂಥ ಕೆಲಸ ಆಗಬಾರ್ದು ಸರ್. ಯಾಕಂದ್ರೆ ಏನಾಗಿದೆ ಈಗ ಭಾಳಷ್ಟು ಈ ಒಂದು ಇಂಥ ಇನ್ಸಿಡೆಂಟ್ ಆದಮೇಲೆ ನಾನು ಇಂಡಸ್ಟ್ರೀಸ್ ಮಿನಿಸ್ಟ್ರು ಇವು ನಾಳೆ ಎಲ್ಲನೂ ಕೂಡ ವೈರಲ್ ಆಗಿ ವಿದೇಶಗಳೆಲ್ಲ ಹೋಗ್ತವೆ. ಆವಾಗ ಬಂಡವಾಳ ಹೂಡಿಕೆ ಮಾಡುವಂಥವ್ರು ಕೂಡ ಹಿಂದೇಟು ಹಾಕ್ತಾ ಇರುತ್ತಲ್ಲ ಸರ್, ಇಲ್ಲಪ್ಪ ಇಲ್ಲಿ ವಾತಾವರಣ ಸರಿ ಇಲ್ಲ ಅಂಥೇಳಿ. ಆಯಿತು, ನೀವು ಒಂದು ಗಡುವು ಕೊಡಿ, ಎಲ್ಲರಿಗೂ ಕೂಡ ಹಾಕಿ ಅಂಥೇಳಿ ಸರ್ಕಾರನೂ ಕೂಡ ಇನ್ಮೇಲೆ ಇದು ಕೊಡ್ತದೆ. 60% ನೀವು ಕಡ್ಡಾಯವಾಗಿ ಹಾಕಿ, ಸ್ವಇಚ್ಛೆಯಿಂದ ಸ್ವಪ್ರೇಮದಿಂದ ಹಾಕ್ರಿ ನೀವು. ಯಾಕಂದರೆ ನೀವು ಕರ್ನಾಟಕದಲ್ಲಿದ್ದೀರಿ, ಕನ್ನಡ ನಾಡಿನಲ್ಲಿದ್ದೀರಿ, ಮತ್ತು ಭಾಳ ಒಂದು ತಮ್ಮ ಇದರಿಂದ ಹಾಕಿ ನೀವು ಅದನ್ನು ನೀವು ಸುಮಾರು ಜವಾಬ್ದಾರಿ ಅಂತ ತಿಳ್ಕೊಬೇಡಿ. ಕನ್ನಡ ನಾಡಿದ್ದೀವಿ ನಾವು ಹಾಕಬೇಕಪ್ಪ ಅಂತೇಳಿ ನಮ್ಮದು ಅಂತೇಳಿ ತಿಳ್ಕೊಂಡು ಹಾಕಲಿ ಅವರೆಲ್ಲ ಅವ್ರು ಕೊಡ್ಬೇಕು. ಆದರೆ ಕಾನೂನು ಕೈ ತಗೊಳ್ಳುವಂಥದ್ದು. ಆದರೆ ಸರ್ಕಾರ ಆಸ್ತಿ ಅಂದರೆ ಅದು ಜನರ ದುಡ್ಡೇ ಅದು. ಎರಡನೇದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಳ ಕೆಟ್ಟ ಹೆಸರು ಇರ್ತದೆ. ಈಗ ಇಂಡಸ್ಟ್ರಿ ವಿಚಾರದಲ್ಲಿ ಭಾಳ ಪೈಪೋಟಿ, ಸಿಕ್ಕಾಪಟ್ಟಿ ಪೈಪೋಟಿ ಇದೆ. ಆ ಪೈಪೋಟಿದಲ್ಲಿ ಅವತ್ತಿನ ದಿವಸ ಅವ್ರಿಗೆ ಅನಿವಾರ್ಯ ಇಲ್ಲ. ಯಾವುದೇ ರಾಜ್ಯಗಳು ಅನಿವಾರ್ಯ ಇಲ್ಲ, ಅವತ್ತಿನ ದಿವಸ ಯಾವುದೇ ದೇಶಗಳೂ ಅನಿವಾರ್ಯ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವು ಭಾಳ ಒಂದು ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು. ಅದನ್ನು ಎಲ್ಲ ಕನ್ನಡ ಸಂಘಟನೆಗಳು ಕೂಡ ತಿಳ್ಕೋಬೇಕು. ಕನ್ನಡ ಇವತ್ತು ದಿವಸ ನಮ್ಮ ತಾಯಿ ಭಾಷೆ, ಎಲ್ಲರೂ ಕೂಡ ಎಲ್ಲ ಕಡೆಯೂ ಕೂಡ ಇರಬೇಕು. ಅದು ಎರಡು ಮಾತಿಲ್ಲ. ಕಾನೂನು ತೆಗೆದುಕೊಳ್ಳುವಂಥ ಕೆಲಸ ಮಾಡಬೇಡಿ. ಯಾರು ಮಾಡಿಲ್ಲಪ್ಪ ಅಂತ ಬಗ್ಗೆ ಕಂಪ್ಲೇಂಟ್ ಕೊಡಿ ಜಿಲ್ಲಾಧಿಕಾರಿ ಕೆಳಗಡೆ, ಅದನ್ನು ನಾವು ಸರಿಪಡಿಸುವಂಥ ಕೆಲಸ ಸರ್ಕಾರ ಮಾಡ್ತೀವಿ. ಸರ್ ತಮ್ಮ ಇಲಾಖೆಯಿಂದ ಏನಾದ್ರು ನೋಟಿಸ್ ಹೋಗುವಂಥದ್ದಾಗತ್ತಾ ಸರ್ ಇಂಡಸ್ಟ್ರಿಯಲ್ಗಳಿಗೆ ಬೋರ್ಡ್ ಹಾಕುವಂಥ ವಿಚಾರದಲ್ಲಿ? ಈಗ ಸರ್ಕಾರ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನಾವು